ಸೊ ಇದೇ ಫಸ್ಟ್ ಟೈಮು ಮೋಟೋ ವ್ಲಾಗ್ ವಿವೋಯಲ್ಲಿ ವಿಡಿಯೋ ಮಾಡ್ತಾ ಇರೋದು. ಫ್ರೇಮ್ಸನ್ನ ಒಂದು ರೇಂಜ್ ಅಡ್ಜಸ್ಟ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಏನು ಬರ್ತಿದೆಯೋ ಅಂತ. ಆಡಿಯೋ ಹೇಗೆ ಬರ್ತಿದೆಯೋ ಅದು ಚೆಕ್ ಮಾಡಿಲ್ಲ, ನೋಡೋಣ. ಸೊ ಒಂದು ಬೈಕ್ ತಗೊಳ್ಳೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಯಾವ ಬೈಕ್ ತಗೊಳ್ಳೋದು ಅಂದರೆ ಯಾವ ಸೆಗ್ಮೆಂಟಲ್ಲಿ ತಗೊಳ್ಳೋದು ಅಂತ ನೋಡಿದಾಗ ಸೊ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಒಂದು ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಒಂದು ಬೈಕ್ ತಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅಡ್ವೆಂಚರ್ ಸೆಗ್ಮೆಂಟಲ್ಲಿ ಫಸ್ಟ್ ಯಾವ್ಯಾವ ಬೈಕ್ ಇದೆ ಅಂತೆಲ್ಲ ಲಿಸ್ಟ್ ಮಾಡಿಕೊಂಡೆ. ಅದರಲ್ಲಿ ಒಂದು 5 ಬೈಕನ್ನು ಲಿಸ್ಟಲ್ಲಿ ಇಟ್ಕೊಂಡು, 5 ಅಲ್ಲ, ಅದರಲ್ಲಿ ಒಂದಷ್ಟು ಬೈಕ್ನ ಲಿಸ್ಟಲ್ಲಿ ಇಟ್ಕೊಂಡು ನೋಡೋಣ, ಎಲ್ಲ ಟೆಸ್ಟ್ ರೈಡ್ ಮಾಡಿ ಯಾವುದು ಓಕೆ ಅನಿಸುತ್ತೆ, ಪ್ರೈಸಿಂಗು ಮತ್ತು ಬೈಕಲ್ಲಿ ಫೀಚರ್ಸು, ಕಂಫರ್ಟು, ಇಂಜಿನ್ನು ಎಲ್ಲದರಲ್ಲೂ ಯಾವುದು ಸೂಟ್ ಆಗುತ್ತೆ ನನಗೆ ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ಟೆಸ್ಟ್ ರೈಡ್ ಮಾಡಿ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಲಿಸ್ಟಲ್ಲಿ ಫಸ್ಟ್ ಬೈಕೆ ನಮ್ಮ ಹೀರೋ ಅವರ ಹೊಸ ಎಕ್ಸ್ಪಲ್ಸ್ 210. ಕಂಪ್ಲೀಟ್ ಅಡ್ವೆಂಚರ್ ಬೈಕ್ ಏನಲ್ಲ, ಡುವಲ್ ಸ್ಪೋರ್ಟ್ ಬೈಕ್. ಅದು ಎಂಟ್ರಿ ಲೆವೆಲ್ ಅಡ್ವೆಂಚರ್. ನೋಡೋಣ, ಅದನ್ನು ಟೆಸ್ಟ್ ರೈಡ್ ಮಾಡಿ ನೋಡಿದ್ಮೇಲೆ ಗೊತ್ತಾಯ್ತದೆ ಹೆಂಗಿದೆ, ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ರೋಡಲ್ಲಿ, ಆಫ್ ರೋಡಲ್ಲಿ ಅಂತ ನೋಡಿ ಆಮೇಲೆ ಸೆಲೆಕ್ಟ್ ಮಾಡೋಣ. ಸೊ ನಮ್ಮ ಚಾಮರಾಜನಗರದಲ್ಲೇನು ಹೀರೋ ಪ್ರೀಮಿಯರ್ ಶೋರೂಮ್ ಇಲ್ಲ. ಸೊ ಎಕ್ಸ್ಪಲ್ಸ್ ಸಿಗೋದು ಪ್ರೀಮಿಯರ್ ಶೋರೂಮಲ್ಲೇ. ನನಗೂ ಕೇಳಿದೆ ಚಾಮರಾಜನಗರದ APS ಮೋಟಾರ್ಸ್ ಶೋರೂಮಲ್ಲಿ ಬೈಕು ಸಿಗುತ್ತೆ, ಬಟ್ ಟೆಸ್ಟ್ ರೈಡಿಗೆ ಸಿಗೋಲ್ಲ ಅಂತಂದರು. ಫಸ್ಟು ಟೆಸ್ಟ್ ರೈಡ್ ಮಾಡಬೇಕಲ್ಲ. ಸೊ ಆಮೇಲೆ ನಾನು ಮೈಸೂರು ಪ್ರೀಮಿಯರ್ ಶೋರೂಮ್ ಅವ್ರಿಗೆ ಕೇಳಿದೆ, ಬನ್ನಿ ಟೆಸ್ಟ್ ರೈಡ್ಗಿದೆ, ಟೆಸ್ಟ್ ರೈಡ್ ಮಾಡಿ ಇಷ್ಟ ಆದರೆ ಬುಕ್ ಮಾಡಿದ್ರು. ಸೊ ಅದಕ್ಕೆ ಇವಾಗ ಹೀರೋ ಪ್ರೀಮಿಯರ್ ಶೋರೂಮ್ ಹೋಗ್ತಾ ಇದ್ದೀನಿ. ಹೀರೋ ಎಕ್ಸ್ಪಲ್ಸ್ 210 ಟೆಸ್ಟ್ ರೈಡ್ ಮಾಡಿ ನೋಡೋಣ ಹೆಂಗಿರುತ್ತೆ. ಅದೊಂದೇ ಅಲ್ಲ, ಅದರ ಜೊತೆ ನೆಕ್ಸ್ಟು ಸುಜುಕಿಯಲ್ಲಿ V-Strom 250 ಇದೆ, ಅದು ಟೆಸ್ಟ್ ರೈಡ್ ಮಾಡಬೇಕು, ನೋಡೋಣ. ಅದ್ರ ಜೊತೆ SD ಅಡ್ವೆಂಚರ್ ನ್ಯೂ ಜನ್ರೇಷನ್ ಇದೆ, ಅದರ ಹೊಸ ಮಾಡಲು. ಇನ್ನು ಹಿಮಾಲಯನೆಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ, ಅಷ್ಟು ಬಜೆಟ್ ಇರೋದೇ 3 lakh ಒಳಗಡೆ. KTM ಅಲ್ಲಿ 250 ಇದೆ, KTM 250 ಅಡ್ವೆಂಚರು, ಅದು ಅಬೌಟ್ 3 lakh ಆಯ್ತದೆ. ನೋಡೋಣ, ಬೈಕಲ್ಲಿ ಯಾವ್ಯಾವ ಬೈಕ್ ಸಿಗುತ್ತೆ ಎಲ್ಲ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಒಂದು ಸೆಲೆಕ್ಟ್ ಮಾಡಿ ತಗೋಬೇಕು. ಇದರ ಜೊತೆಲಿ ಇವಾಗ ಹೊಸದಾಗಿ TVS ಅವರು RTX 300 ಲಾಂಚ್ ಮಾಡಿದ್ದಾರೆ. ಇದು ಶೋರೂಮ್ಗಳಿಗೆ ಬಂದಿಲ್ಲ, ಇದು ಟೆಸ್ಟ್ ರೈಡಿಗೆ ಸಿಗ್ತಿಲ್ಲ. ಅದು ಅದು ಇನ್ನೂ 1 ಮಂತ್ ಬೇಕಾಗ್ಬೋದು, ಅದರ ಅವೈಲಬಿಲಿಟಿ ಸಿಗುತ್ತೆ. ಸೊ ಇಷ್ಟು ಬೈಕನ್ನು ಟೆಸ್ಟ್ ರೈಡ್ ಮಾಡಿ ನೋಡೋಣ. ಟೆಸ್ಟ್ ರೈಡ್ ಮಾಡಿ ಈಗ ಅದಕ್ಕೆ ಟೆಸ್ಟ್ ರೈಡ್ ಮಾಡೋದನ್ನೆಲ್ಲ ಮೋಟೋ ವ್ಲಾಗಲ್ಲಿ ಸೊ ರೆಕಾರ್ಡ್ ಮಾಡಿಕೊಂಡು ಅದರ ಎಕ್ಸ್ಪೀರಿಯೆನ್ಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಸೊ ಎಲ್ಲ ಯಾವ ಬೈಕ್ ಅಂದ್ಕೊಂಡಿದ್ದೀನಿ ಅದೆಲ್ಲ ಟೆಸ್ಟ್ ರೈಡ್ ಆದಮೇಲೆ ಎಲ್ಲನೂ ಕಂಪ್ಯಾರಿಸನ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬಂದು ಆವಾಗೊಂದು ಬೈಕನ್ನು ಬುಕ್ ಮಾಡ್ಬೋದು. ಸೊ ಇನ್ನೂ ಟೆಸ್ಟ್ ರೈಡ್ ಮಾಡಿದೆ, ಬೇರೆ ಯಾವ ಬೈಕ್ಗಳನ್ನೂ ಟೆಸ್ಟ್ ರೈಡ್ ಮಾಡಿದೆ, ಸೀದಾ ಹೋಗಿ ಒಂದು ಬೈಕ್ ಬುಕ್ ಮಾಡಿ ತಗೊಬಿಟ್ರೆ ಸೊ ಒಂಥರ
ಅಂತದ್ದು ಇದು ಫೀಲ್ ಆಗಬಾರ್ದು. ಸೊ ಎಲ್ಲನೂ ಚೆಕ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೆ, ಫೀಚರ್ಸ್ ವೈಸು, ಪ್ರೈಸಿಂಗು, ಪರ್ಫಾರ್ಮೆನ್ಸು ಎಲ್ಲ ಆಸ್ಪೆಕ್ಟಲ್ಲೂ ತಿಳ್ಕೊಂಡು ಆಮೇಲೆ ತಗೋಣ. ಬಟ್ ಅಡ್ವೆಂಚರ್ ಸೆಗ್ಮೆಂಟಲ್ಲೇ ತಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ನೇಕೆಡ್ ಸ್ಪೋರ್ಟು ಸೆಗ್ಮೆಂಟ್ ಇಷ್ಟ ಆಗಲ್ಲ. ಇನ್ನು ಅದು ಬಿಟ್ಟರೆ ಸ್ಪೋರ್ಟ್ಸ್ ಸೆಗ್ಮೆಂಟು ನನಗೆ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಇದ್ದೀನಿ, ಸೊ ಅದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ನನಗೆ ಪರ್ಸ್ನಲಿ. ಸೊ ಅದಕ್ಕೆ ಅಡ್ವೆಂಚರ್ ಸೆಗ್ಮೆಂಟಲ್ಲೇ ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಂಜನಗೂಡು ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿಂದ ಮೈಸೂರು ಎಂಟ್ರಿ ಒಂದು 24 ಕಿಲೋಮೀಟರ್ಸ್.